ಸರ್ಕಾರ ಜವಾಬ್ದಾರಿ ಸರ್ಕಾರ ಮಾಡುತ್ತೆ. ಯಾರ ಮೂಲಭೂತವಾದಿಗಳು ಯಾರ ಸಮಾಜಘಾತಕರು ಏನೋ ಹೇಳ್ಬಿಟ್ರು ಅಂತ ಸರ್ಕಾರ ಕೆಲಸ ಮಾಡೋದಿಲ್ಲ. ಅಪೋಸ್ ಮಾಡ್ತಾರೋ ನಟರಾಜ್ ಗೌಡ್ರೆ ಒಂದು ಹಕ್ಕಿದೆ, ಸಂವಿಧಾನ ಹಕ್ಕುಗಳನ್ನ ಕೊಟ್ಟಿದೆ, ಹಾಗಾಗಿ ಅದನ್ನ ಕೇಳಬಹುದು, ಸರ್ಕಾರ ಕೊಡಬಹುದು. ಅವಕಾಶ ಇಲ್ಲ. ಅನ್ಸಿದ್ರೆ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಅಪೀಲ್ ಮಾಡ್ಕೊಂಡು. ನಟರಾಜ್ ಗೌಡ್ರೆ, ನನ್ನ ಅನುಮಾನ ನೀವೇನ್ ಹೇಳ್ತಿದ್ರಿ, ಮೂಲಭೂತವಾದಿಗಳು ಕೆಲವರು ಒಂದಿದ್ರಲ್ಲ, ಯಾರನ್ನ ಹೇಳಿದ್ದು? ನಿಮ್ಮ ಪಾರ್ಟ್ನರ್ ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳ್ತಾ ಇದ್ದೀರಾ ಸರ್? ಕರ್ನಾಟಕದ ಇದನ್ನ ಯಾರು ಅಪೋಸ್ ಮಾಡ್ತಾ ಇದ್ರೆ ಅವ್ರಿಗೆ ಮನೆ ಕೊಡಬೇಡಿ ಅಂತ ಯಾರು ಹೇಳ್ತಾರೋ ಅವರೆಲ್ಲರೂ ಮೂಲಭೂತವಾದಿಗಳು, ಸಮಾಜಘಾತಕ ಶಕ್ತಿಗಳು ಅಷ್ಟೇ. ಅಕ್ರಮ ಚೆಕ್ ಮಾಡ್ತಾರೆ, ಅಕ್ರಮ ಚೆಕ್ ಮಾಡ್ತಾರೆ, ಚೆಕ್ ಮಾಡಿದ್ರೆ ಸಾಗಾ ಸಂಘ ಯಾರು ಭೀಮಪ್ಪ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಆಯ್ತು ಸರ್, ನಿಮಗೆ ಬರ್ತೀನಿ ಸರ್ ವಾಪಸ್ಸು. ಭೀಮಪ್ಪ ಅವ್ರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರಾ ಸರ್? ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷಮೆ ಇರಲಿ ಸರ್, ತಡವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಕ್ರಮವಾಗಿ ಮನೆ ಕಟ್ಕೊಂಡವರನ್ನ ನಾವಲ್ಲಿಂದ ಜಾಗ ಖಾಲಿ ಮಾಡಿಸ್ತೀವಿ, ಯಾಕಂದ್ರೆ ಸರ್ಕಾರದ ಪ್ರಾಪರ್ಟಿಲಿ ಬಂದ್ಕೊಂಡು ಶೆಡ್ ಹಾಕೋಕು ಯಾರಿಗೂ ಅನುಮತಿ ಇಲ್ಲ, ಟೆಂಟ್ ಹಾಕೋಕು ಅನುಮತಿ ಇಲ್ಲ. ಫೇರ್ ಎನಫ್ ಸರ್, ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಇದು. ಆದ್ರೆ ಪಕ್ಕದ ರಾಜ್ಯದಲ್ಲಿ ಚುನಾವಣೆ ನಡೀತಿದೆ ಅನ್ನೋ ಕಾರಣಕ್ಕೆ ನಮ್ಮ ರಾಜ್ಯದ ನಿಯಮಗಳನ್ನು ಗಾಳಿಗೆ ತೂರಲಾಗತ್ತೆ, ನಮ್ಮ ರಾಜ್ಯದ ಕಾನೂನನ್ನ ಕೂಡ ಪಕ್ಕಕ್ಕಿಡ್ಲಾಗತ್ತೆ. ಇದನ್ನ ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಸರ್? ಉತ್ತರ ಕೊಡ್ಲಿ ಭೀಮಪ್ಪ. ಏನಾಗಿದೆ ಅಂದ್ರೆ, ಈ ಕರ್ನಾಟಕದ ಮುಖ್ಯಮಂತ್ರಿಗಳು ಅಥವಾ ಅದರಲ್ಲಿ ಇರ್ತಕ್ಕಂಥ ಸಚಿವರು ಈ ಕಾಂಗ್ರೆಸ್ ವರಿಷ್ಠರನ್ನ ಓಲೈಸುವ ಸಲುವಾಗಿ, ಅದರಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರನ್ನು ಓಲೈಸುವ ಸಲುವಾಗಿ ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ, ಕರ್ನಾಟಕ ರಾಜ್ಯದ ಬಡ ಜನರು ಕಟ್ಟಿದಂತ ತೆರಿಗೆ ದುಡ್ಡನ್ನು ಇವತ್ತ ಅವರು ಕೇರಳಕ್ಕೆ ಕೊಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ದುರಂತ. ಯಾಕಂದ್ರೆ ಕೂಗಿಲ್ ಬಡಾವಣೆಯಲ್ಲಿ ಇವತ್ತೇನ್ ಹಣ ಕೊಡ್ತಿದ್ದಾರೆ, 11,20,000ದಲ್ಲಿ ಮನೆ ಕಟ್ತಿದ್ದಾರೆ. ಒಂದು ಮಾತನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಈಗ ಏನಾಗಿದೆ ಅಂದ್ರೆ, ನಮ್ಮ ಭಾಗದಲ್ಲಿ 2019ರಲ್ಲಿ ಪ್ರವಾಹ ಬಂದಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ. ಅವಾಗ ಒಂದು ಮನೆಗೆ 5 ಲಕ್ಷ ರೂಪಾಯಿ ಕೊಡ್ತು ಅಂದ್ರೆ ಇವರ ಪೂರ್ತಿ ಹಣವನ್ನು ಕೊಡ್ಲಿಲ್ಲ. ಆದ್ರಿಂದ ನಾವು ಏನ್ ಮಾಡಿದ್ರೆ 960 ಜನರಿಗೆ ಮನೆ ಕೊಟ್ಟಿಲ್ಲ. ಇವತ್ತು ಖಾನಾಪುರ ಆಗಿರ್ಬೋದು, ಚಿಕ್ಕೋಡಿ, ಅರಬಾವಿ, ಮೂಡಲ್ಗಿ, ನಾವೊಂದು ಹೈಕೋರ್ಟ್ದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ದಾಖಲಿಸುವಂತ ಪ್ರಸಂಗ ಬತ್ತಿಲ್ಲ. ಮನೆ ಕಳ್ಕೊಂಡ್ರೆ ಇಲ್ಲ 5 ಲಕ್ಷ ರೂಪಾಯಿ ಮನೆ ಪೂರ್ತಿ ಕೊಟ್ಟಿಲ್ಲ. ಇನ್ನ 960 ಜನರಿಗೆ ಮನೆ ಬರಬೇಕು. ಅಂತದಾಗ ಸರ್ಕಾರ ಇವತ್ತು ಯಾರನ್ನೋ ಓಲೈಸುವ ಸಲುವಾಗಿ 11,20,000 ರೂಪಾಯಿ ಮನೆ ಕೊಡೋದು ಬಹಳ ದುರ್ದೈವ ಸಂಗತಿ. ಸಾರ್ವಜನಿಕರ ತೆರಿಗೆ ಹಣವನ್ನ ಕೊಡ್ಲಿಕ್ಕೆ ಇವ್ರ ಅನುಮತಿ ಯಾರು ಕೊಟ್ರತೆ? ಆದ್ರಿಂದ ನಾನು ಕಾನೂನಾತ್ಮಕ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮ್ಯಾಗೆ ಕೇಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಒಂದು ಮನೆಗಳಿಗೆ ಕೇವಲ 2,80,000 ರೂಪಾಯಿ ಕೊಡ್ತಾರೆ. 2,80,000 ರೂಪಾಯಿ ಕೊಡ್ತಾರೆ. ಕೇಳಬೇಕು ದಯವಿಟ್ಟು. ಏನಿದೆ 2021ರಲ್ಲಿ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತುದವರು ನೀವು ಅಂದ್ರೆ ನೀವು ರಾಜಕೀಯ ಕನ್ನಡದಲ್ಲಿ ನೋಡ್ಬೇಕು. ಭೀಮಪ್ಪ ಅವ್ರು ಮಾತ್ರ ಎಲ್ಲಾರ್ದು ಮೈಕ್ ವಾಪಸ್ ಬರ್ತೀನಿ. ಭೀಮಪ್ಪ ಅವ್ರ ಮಾತ್ರ ಭೀಮಪ್ಪ ಅವ್ರ ಮಾತ್ರ ವಾಯ್ಸ್ ಏನಾರ. ಭೀಮಪ್ಪ ಸರ್, ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಪಸ್ ಬರೋಣ ವಾಸ್ತವಕ್ಕೆ. ಇವಾಗ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ 2.5 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು ಎತ್ಕೊಳ್ಳಿ ಸರ್. ಭೀಮಪ್ಪ ಸರ್, ನಾನು ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಭೀಮಪ್ಪ ಅವರೇ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮಾಡಿದ್ರೆ ಬಹುಶಃ ನೀವು ಮನೆ ಬೇಕು, ಪರಿಹಾರ ಬೇಕು ಅಂತ ಹೇಳಿ ಕೋರ್ಟ್ ವರ್ಗೂ ಹೋಗೋಷ್ಟಿರ್ಲಿಲ್ಲ ಸರ್. ಕೇರಳದಲ್ಲಿ ಚುನಾವಣೆಯಲ್ಲಿ ನಿಮ್ಮ ಬಾಗಲಕೋಟೆ, ಬಿಜಾಪುರ ಜನರ ಸಂಕಷ್ಟ ಕೂಡ ಅಲ್ಲಿ ವೋಟ್ ಬ್ಯಾಂಕ್ ಆಗುತ್ತೆ ಅನ್ನೋಂಗಿದ್ರೆ ನೀವು ಕೋರ್ಟ್ ವರ್ಗೂ ಹೋಗೋಂಗಿರ್ಲಿಲ್ಲ ಸರ್. ಕೇರಳದಲ್ಲಿ ಚುನಾವಣೆ ನಿಮ್ಮ ಭಾಗದ ಜನರು ಉತ್ತರ ಕೊಡ್ಲಿ ಸರ್. ಅವರು ಉತ್ತರ ಕೊಡ್ಲಿ ಸರ್. ಈಗ ಮೊನ್ನೆ ಜನವರಿಯಲ್ಲಿ ನೋಟಿಸ್ ಇಶ್ಯೂ ಆಗಿದ್ದಾರೆ. ಅದು 960 ಜನರಿಗೆ ದುಡ್ಡು ಕೊಟ್ಟಿಲ್ಲ ಸರ್ಕಾರ. 5 ಲಕ್ಷ ರೂಪಾಯಿ ಅಂತ ಹೇಳಿದೆ. ಅಲ್ಲಿ ಕೊಡ್ತೀರಿ 11,20,000 ರೂಪಾಯಿದು. ಈ ಮೊದಲು ವಯನಾಡಲ್ಲಿ ಏನಾಗಿತ್ತಂದ್ರೆ ಫ್ಲಡ್ ಬಂದು ಮನೆಗಳೆಲ್ಲ ಹೋಗಿತ್ತು, 100 ಮನೆಗಳು. ಅಲ್ಲಿ ಒಂದು ಮನೆಗೆ ತಲಾ 10 ಲಕ್ಷ ರೂಪಾಯಿ ಅಂತ 10 ಕೋಟಿ ರೂಪಾಯಿ ಕೊಟ್ರಿ. ದುಡ್ಡು ಯಾರ್ದದು? ಏನ್ ಕೇರಳ ಸರ್ಕಾರದ? ಕರ್ನಾಟಕ ಸರ್ಕಾರದ ಬಡ ಜನರು ಕಟ್ಟಿದಂತ ತೆರಿಗೆ ದುಡ್ಡು ಅದು. ಅದು ನೀವು ಯಾವ್ದೋ ರಾಜಕೀಯ ಉದ್ದೇಶಕ್ಕೆ ನಾಳೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಕ್ಕಿಲ್ಲ,
ಯಾರೋ ತಿಳಿಗಿರಂಗ ಅವ್ರಿಗೆಲ್ಲ ಹೆದರ್ಕೊಂಡ ಈ ರೀತಿ ಅವ್ರ ಗುಲಾಮರಾಗಿ ನೀವು ಕೆಲಸ ಮಾಡಬಾರ್ದು. ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಬಡವರ ಮನೆ ಕಟ್ಕೊಡ್ಲಿ ಬೇಡ, ನಮ್ ಕಡೆ 2,80,000 ರೂಪಾಯಿ ಮನೆ, ನಮ್ ಕಡೆ ಕೊಡೋದು 11 ಲಕ್ಷ ರೂಪಾಯಿ ಮನೆ. ಬರೀ ತಾರತಮ್ಯ ಮಾಡ್ತಾರೆ ಇವರು. ಅವರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಪರಿಹಾರ ನಮಗೆ ಕೊಡ್ಲಿಲ್ಲ. ಅವರು RSS ಅಲ್ಲರಿ ಇವಾಗ 2,80,000 ರೂಪಾಯಿ ಮನೆಗಳು ನಮ್ಮಲ್ಲಿ, ಅಲ್ಲೇ 11 ಲಕ್ಷ 20,000 ರೂಪಾಯಿ ಮನೆ. ಇವತ್ತು ನಮ್ಮ ಕಡೆ ರಾಜಕಾರಣ ಮಾತುಗಳು ಅಷ್ಟೇ ಇವು. ಆಯ್ತು ಸರ್, ನಿಮ್ ಕಿರ್ಚಾಟ ಆಗಿದ್ರೆ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇದನ್ನ ಈಗ ಬಿಜೆಪಿ ಸರ್ಕಾರ ಕೇಳಿಸ್ಕೊಳ್ಳಿ, ನಿಮ್ಗೆ ಪ್ರಶ್ನೆ. ಬಿಜೆಪಿ ಸರ್ಕಾರ ಇರ್ತಾನು ಸಿಗಬೇಕಾದ ಪರಿಹಾರ ಸಿಗ್ಲಿಲ್ಲ ಅನ್ನೋದನ್ನ ನೀವು ಒಪ್ಕೊಳ್ತೀರಾ? ಇದು ನಾವು ಸರ್ಕಾರ ಬಗ್ಗೆ ಮಾತಾಡಕ್ತಿಲ್ಲ, ರಾಜಕಾರಣ ಬಗ್ಗೆ ಮಾತಾಡಕ್ತಿಲ್ಲ. ನಮ್ ಕಡೆ 5 ಲಕ್ಷ ರೂಪಾಯಿ ಮನೆಗಳು ದುಡ್ಡು ಕೊಟ್ಟಿಲ್ಲ, ನೀವು ಬರೀ ತೋರಿಸ್ತು. ನಾವು ಸಿಂಪಲ್ ರಾಜಕಾರಣದಲ್ಲಿ ಮಾತಾಡಬಾರ್ದು. ನಟರಾಜ್ ಗೌಡ್ರಿಗೆ ಅನುಮಾನ ಇದೆ, ನೀವು ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ, ನೀವು RSS ಓಲೈಕೆ ಮಾಡ್ತಿದ್ದೀರಿ ಅಂತ ಹೇಳಿ. ಅದಕ್ಕೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಕೂಡ ಪರಿಹಾರ ಸಿಗಬೇಕಾಗಿದ್ದು ಡಿಲೇ ಆಯ್ತು ಅನ್ನೋದು ನೀವು ಒಪ್ಕೊಳ್ತೀರಾ? ಹೌದು ಇಲ್ಲ ಅಷ್ಟೇ ಉತ್ತರ ಬೇಕು. ಅಲ್ಲ ರೀ, ನಾವು ರಾಜಕಾರಣ ಮಾಡ್ತಾ ಇಲ್ಲ. ಈ ಕರ್ನಾಟಕ ದುಡ್ಡು ಅಲ್ಲೇ ಕೊಟ್ರಿ ಇವರು, ವಯನಾಡಿಗೆ ಯಾಕೆ ಕೊಟ್ರಿ ಲಾಸ್ಟ್ ಟೈಮು? ಮತ್ತೆ ಇವಾಗ ಯಾಕೆ ಕೊಡ್ಬೇಕು? ಅಕ್ರಮ ಅವ್ರು ನೀರಿನ ಕನೆಕ್ಷನ್ ಕೊಟ್ರಿ, ಎಲ್ಲ ಕೊಟ್ರಿ. ಈಗ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಪರಿಹಾರ ಸಿಕ್ಕಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ್ 2.5 ವರ್ಷ ಆಯ್ತು, ಆದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನೋದು ನಿಮ್ ಮಾತು. ಇನ್ನೂ ಸಿಕ್ಕಿಲ್ಲ. ಅಂಕಿ ಸಂಖ್ಯೆ ಕೊಡ್ತು ನಾವು ಅಂತ ಕರೀರಿ. ಅಂಕಿ ಸಂಖ್ಯೆ ಸಹಿತ ಕೊಡ್ತು ನಾವು. ನಮ್ದೇನ್ ಯಾವ ಬಿಜೆಪಿ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜಕೀಯ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ ಕಡೆ 2,80,000 ರೂಪಾಯಿ ಮನಿ ಕೊಡ್ತೀರಿ. ಈಗ ಅಲ್ಲಿ 11,20,000 ಯಾಕೆ ಕೊಟ್ರಿ ಅವ್ರಿಗೆ? 2,80,000ದಾಗ 2 ಬಿಸ್ತುತ್ ಬರೋದಿಲ್ಲ. ಇಲ್ಲಿ ಕಟ್ಟಡ ಕಾರ್ಮಿಕರ ಪಗಾರ ಆಗುವುದಲ್ಲ. ಇದು ಮುಖ್ಯಮಂತ್ರಿ ತಿಳಿಯುದಿಲ್ಲ. ಮೊದಲನೇ ಪ್ರಶ್ನೆ ಒಂದು, ಕರ್ನಾಟಕದ ಬಡ ಜನರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಕಟ್ಟಿದಂತ ತೆರಿಗೆ ದುಡ್ಡನ್ನ ಇವತ್ತು ನೀವು ಯಾರೋ AICC ಪ್ರಧಾನ ಕಾರ್ಯದರ್ಶಿ ಹೇಳಿದ ತಿಳ್ಕೇರಿ ಇವತ್ತು ನಿನ್ನೆ ರಾತ್ರಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ದುಡ್ಡು ಕೊಡುವಂತ ನಟರಾಜ್ ಗೌಡ್ರೆ, ಆಯ್ತು ಬಿಜೆಪಿ RSS ಕಾಂಗ್ರೆಸ್ ಎಲ್ಲದನ್ನು ಬಿಟ್ಬಿಡೋಣಪ್ಪ. ಸರ್ಕಾರವಾಗಿ ನಿಮ್ಮ ಪಕ್ಷ ಸರ್ಕಾರವನ್ನ ನಡೆಸ್ತಾ ಇರುವ ಪಕ್ಷವಾಗಿ ಇರೋ ನಿಯಮವನ್ನ ಗಾಳಿಗೆ ತೂರ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಾ ಸರ್? ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ನೆಲೆಸಿರುವವರಿಗೆ ಪರಿಹಾರ ಕೊಡೋ ಹಾಗಿಲ್ಲ ನಿಯಮ ಸರ್. ಇದು RSS ಬಿಜೆಪಿನೋ ಕಾಂಗ್ರೆಸ್ ಅಲ್ಲ, ಇಟ್ ಈಸ್ ಅ ರೂಲ್. ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಸೇಮ್. ಆದ್ರೆ ಕಾಂಗ್ರೆಸ್ನವರು ಈ ರೂಲ್ ಅನ್ನೇ ಇದೀಗ ಬ್ರೇಕ್ ಮಾಡಿ ಮಾನವೀಯತೆಯ ಆಧಾರದ ಮೇಲೆ ಫ್ಲಾಟ್ ಗಳನ್ನ ಕೊಡ್ತೀವಿ ಅಂದ್ರೆ ಇದನ್ನ ಓಲೈಕೆ ಅಂದಲೇ ಇನ್ನೇನ್ ಹೇಳೋದು ಸರ್? ಓಲೈಕೆ ಅನ್ನೋ ಕಾರಣ ಇಲ್ದಿದ್ರೆ ರೂಲ್ ಬ್ರೇಕ್ ಮಾಡ್ಲಿಕ್ಕೂ ಕೂಡ ಸರ್ಕಾರ ಮುಂದಾಗ್ಲಿಕ್ಕೆ ಬೇರೆ ಏನ್ ಕಾರಣ ಇದೆ ನಟರಾಜ್ ಗೌಡ್ರೆ? ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಯಾವುದೇ ರೀತಿಯ ರಾಜ್ಯದ ಕೇಳಿ ರಾಜ್ಯದ ಯಾವುದೇ ನಿವಾಸಿ, ಯಾವುದೇ ಪ್ರಜೆ ಅವ್ರಿಗೆ ಮನೆ ಇಲ್ಲ ಅಂದ್ರೆ ಸರ್ಕಾರ ಮಾನವೀಯತೆ ದೃಷ್ಟಿನಲ್ಲಿ ಅವರನ್ನ ನೋಡಿಕೊಂಡು ಇದು ಸರ್ಕಾರ. ಗಣಪನವ್ರು ಏನ್ ಹೇಳ್ತಾ ಇದ್ರು? ಅವ್ರು ಏನ್ ಹೇಳ್ತಾ ಇದ್ರು? ಬೊಮ್ಮಾಯಿ ಸರ್ಕಾರ ಪರಿಹಾರ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಗೆ ಅನುದಾನ ಕೊಡ್ಲಿಲ್ಲ, ಅದು ನಮ್ಗೆ ಪರಿಹಾರ ಕೊಡ್ಲಿಲ್ಲ, ನಮ್ಗೆ ಅನ್ಯಾಯ ಆಯ್ತು. ಬೊಮ್ಮಾಯಿ ಅವರು ಯಡಿಯೂರಪ್ಪನವರು RSS ನ ಗುಲಾಮಗಿರಿ ಮಾಡ್ತಾ ಇದ್ರು, ಮನುವಾದಿಗಳ ಪೂಜೆ ಮಾಡ್ತಾ ಇದ್ರು, ಹಾಗಾಗಿ ಮೂಲಭೂತವಾದಿಗಳಿಗೆ ಅವ್ರು ಪೂಜೆ ಮಾಡ್ತಾ ಇದ್ರು, ನಮ್ಗೆ ಅವಕಾಶಗಳನ್ನ ಕೊಡ್ಲಿಲ್ಲ, ಪರಿಹಾರ ಕೊಡ್ಲಿಲ್ಲ ಅಂತ ಅವ್ರಿಗೆ ಧೈರ್ಯವಾಗಿ ಕೇಳೋಕೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ರಾಜ್ಯಕ್ಕೆ ಅನ್ಯಾಯ ಆದಾಗ ಮುಖ್ಯಮಂತ್ರಿ ಆದಿಯಾಗಿ 135 ಶಾಸಕರು ಜಂತರ್ ಮಂತರ್ ಕುತ್ಕೊಂಡು ರಾಜ್ಯದ ರೈತರಿಗೆ ಬರಬೇಕಾದ ಬರ ಪರಿಹಾರವನ್ನ ಹೋರಾಟ ಮಾಡಿ ತಗೊಂಡ್ಬಂದಿದ್ದೀವಿ. ಇದು ಕಾಂಗ್ರೆಸ್ ಸರ್ಕಾರ, ಇದು ಕಾಂಗ್ರೆಸ್, ಅದು ಜನತೆಯ ಪರವಾಗಿ, ಜನತೆಯ ಪರವಾಗಿ, ರೈತರ ಪರವಾಗಿ ನಮ್ಮ ಕೆಲಸ. ನಿಮ್ಗೆ ಪ್ರಶ್ನೆ ಸರ್, ವಿತ್ ಬಿಗ್ ಕ್ಲಾಪ್ ನೀವು ಮಾಡಿದ ಹೋರಾಟಕ್ಕೆ ನನ್ನ ಪ್ರಶ್ನೆ ಸಿಂಪಲ್ ಸರ್. ಆಯ್ತು, ಬೊಮ್ಮಾಯಿ ಸರ್ಕಾರ ಗುಲಾಮ್ಗಿರಿ ಮಾಡ್ತು, ಬೊಮ್ಮಾಯಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಜನ ಪಾಠ ಕಳಿಸ್ಬಿಟ್ಟು ಮನೆಗೆ ಕಳಿಸಿದ್ದಾರೆ ಸರ್. 2.5 ವರ್ಷ ಆಯ್ತು, ನೀವೇನ್ ಮಾಡ್ತಿದ್ದೀರಿ? ಭೀಮಪ್ಪ ಗಡ ಸರ್ ಹೇಳ್ತಿದ್ದಾರೆ 2.5 ವರ್ಷ ಸಾಲದ ಸರ್ ಟೈಮು, ಕೋರ್ಟಿಗೆ ಹೋಗ್ಬೇಕು ಅವರೆಲ್ಲ, ಅವರು ಕೋರ್ಟ್ಗೂ ಹೋಗ್ಬೇಕಾಗುತ್ತೆ. ನಾವು ಸುಪ್ರೀಂ ಕೋರ್ಟ್ಗೂ ಹೋಗಿ ಪರಿಹಾರವನ್ನು ನಾವು ಸುಪ್ರೀಂ ಕೋರ್ಟ್ ರಾಜಕಾರಣ ಮಾಡೋದಷ್ಟೇ ಅಲ್ಲ ವಿಷಯ. ಈ ರಾಜ್ಯದ ಪರವಾಗಿ ಯಾವ ಸರ್ಕಾರ
ರಾಜ್ಯ ಜನತೆಯ ಪರವಾಗಿ ರೈತರ ಪರವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅದು ನಿಜವಾದ ಕಾಂಗ್ರೆಸ್ ಸರ್ಕಾರ ಮಾತ್ರ. ಬಿಜೆಪಿ ನಮ್ಗೆ ಅನ್ಯಾಯ ಮಾಡಿದ್ರು ಕೂಡ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರು ಕೂಡ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ರೈತರ ಹಕ್ಕುಗಳನ್ನ ಎಲ್ಲರಿಗೂ ಮತ್ತೊಮ್ಮೆ ಮನವಿ, ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾವ ವಿಚಾರ ಕೂಡ ತಲುಪೋದಿಲ್ಲ. ಮೋಹನ್ ಸರ್, ನಿಮ್ ಪ್ರಶ್ನೆ ಬಂದಾಗ ನೀವು ಉತ್ತರ ಕೊಡಿ. ನಟರಾಜ್ ಗೌಡ್ರು